ನ್ಯೂಸ್ ಫಸ್ಟ್ ಚಾನೆಲ್ ಹಾಗೂ ಡಿಜಿಟಲ್ನಲ್ಲಿ ಜಾಹೀರಾತು ನೀಡಲು ಈ ನಂಬರ್ಗೆ ಸಂಪರ್ಕಿಸಿ. ಮರ್ಡರ್ ಆಗುತ್ತೆ, ರೇಪ್ ಮರ್ಡರ್ ಅಂತೇಳಿ ಜಾಸ್ತಿ ಚರ್ಚೆ ಆಗುತ್ತೆ. ಅದಕ್ಕೆ ಸಂಬಂಧಪಟ್ಟಂಗೆ ಅವತ್ತು ನನಗೆ ಆ ವಿಚಾರ ಗೊತ್ತಿತ್ತು, ಆ ವಿಚಾರ ಗೊತ್ತಿದ್ದಕ್ಕೆ ಕಳಿಸ್ಬಿಟ್ರು ಅಂತ ಅಂತಾರೆ. ನಿಜನಾ ಅದು? ಸೌಜನ್ಯ ರೇಪ್ ಮಾಡುವಾಗ ನಾವು ಊರಲ್ಲಿ ಇಲ್ಲ ಸರ್. ಅಲ್ಲಿ ನಾವು ಊರಿಗೆ ಹೋಗಿದ್ದು, ಮೈಸೂರಲ್ಲಿ ಇದ್ದು ನಾವು. ಮತ್ತೆ ನಾನು ನಮ್ಮ ಯಜಮಾನ್ರು, ನನ್ನ ಮಗಳು 1 ವರ್ಷ ಮಗು, ನಾವು ಮಗು ಹೋಗುವಾಗ ಅಲ್ಲಿದ್ದು. ಆಮೇಲೆ ನಾವು ರಾತ್ರಿ 10 ಗಂಟೆ 11 ಗಂಟೆ ಗಾಡಿ ಎತ್ತಿ ಬರುವಾಗ ನಾವು ಧರ್ಮಸ್ಥಳ ನೋಡುವಾಗ ಜನ ಎಲ್ಲ ತುಂಬ ನಿಂತಿದ್ದರು ಅಲ್ಲಿ ನೇತ್ರಾವತಿ ಶಾಂತಿವನ ಹತ್ರ. ಆಮೇಲೆ ನಮ್ಮ ಯಜಮಾನ್ರು ಆಟೋದಲ್ಲಿ ಬರ್ತಾಯಿದ್ದು. ಆಟೋ ಕರ್ಕೊಂಡು ಬಂದು ಮೇಲೆ ನಮ್ಮ ಮನೆ ಮೇಲ್ಗಡೆನೇ ಬಂದು, ಸರಿ ನೀನು ಹೋಗು ಮನೆಗೆ ನಾನು ಬರ್ತೀನಿ ಆಗನ್ಬಿಟ್ಟು ಹೋದ್ರು ಸರ್. ಅಷ್ಟೇ, ಅದೇನು ಅಷ್ಟೇ. ಏಕಾಏಕಿ ಏನಕ್ಕೆ ಧರ್ಮಸ್ಥಳದಿಂದ ಬಂದ್ರಿ ಅಂತ? ಒಂದೇ ದಿನದಲ್ಲಿ ಬಂದ್ರೆ ಅಥವಾ ಹೆಂಗೆ? ಇಲ್ಲ ಸರ್, ನಾವಲ್ಲಿ ಕೆಲಸ ಮಾಡುವಾಗ ಸ್ವಲ್ಪ ಸೂಪರ್ವೈಸರು ಸ್ವಲ್ಪ ಜಗಳ, ಏನೋ ಕೋಪ, ಇವರು ಎಲ್ಲಿ ಹೋಗ್ಬಿಟ್ಟು ಬರುವಾಗ ಲೇಟ್ ಆಯ್ತು ಅಂತ ಏನೋ ಹೇಳಿದ್ರು ಅಂತ ಹೇಳ್ಕೊಂಡಿದ್ರು. ಮತ್ತೆ ಈ ಚಿಕ್ಕ ಹುಡುಗಲ್ವಾ, ಇವನು ಮಾತಾಡ್ತಾನೆ ಹಿಂಗೆ, ನನಗೆ ಕೆಲಸ ಬೇಡ ಅಂತ ಹೇಳ್ತಾ ಇದ್ರು ಸರ್. ಮತ್ತು ಅವನ ಹತ್ರ ಸ್ವಲ್ಪ ಜಗಳ ಆಯ್ತಾ ಇತ್ತು, ನೀನು ಸರಿಯಾಗಿ ಕೆಲಸ ಮಾಡೋದಲ್ಲ ಹಂಗೆ ಹಿಂಗೆ ಅಂತ ಬೈತಾ ಇದ್ರು. ಆಮೇಲೆ ನೀನು ಹೊಸ್ದಾಗಿ ಬಂದಿದ್ದೀಯಾ, ನಿನಗೆ ಗೊತ್ತಿಲ್ಲ ಹಾಗನ್ಬಿಟ್ಟು ನಾನು ಹೋಗ್ತೀನಿ, ನನಗೆ ಅದೇನು ಸೆಟ್ಲ್ಮೆಂಟ್ ಮಾಡಿ ನಾನು ಊರಿಗೆ ಹೋಗ್ತೀನಿ ಹಾಗಂತ ಹೇಳಿದ್ರು ಸರ್ ಒಂದಿನ ನೇತ್ರಾವತಿಯಲ್ಲಿ. ಸೂಪರ್ವೈಸರ್ ಮೇಲೆ ಏನಾದ್ರು ಸಿಟ್ಟಿತ್ತಾ? ಇಲ್ಲ ಸರ್, ಹಂಗೆಲ್ಲ ಏನಿಲ್ಲ ಸರ್. ಅಲ್ಲಿ ಇರೋರೆಲ್ಲ ತುಂಬ ಇವರಂದ್ರೆ ಎಲ್ಲರಿಗೂ ಗೊತ್ತು ಸರ್. ಚಿನ್ನಯ್ಯ ಅಂದರೆ ಎಲ್ಲರಿಗೂ ಗೊತ್ತು, ಅಲ್ಲಿ ಎಲ್ಲರಿಗೂ ಗೊತ್ತು. ಈಗ ಅಂತಾರೆ ನೀವು ಕನ್ವರ್ಟ್ ಆಗಿಬಿಟ್ಟಿದ್ರೆ ಕ್ರಿಶ್ಚಿಯನ್ಗೆ, ನಿಮ್ಮ ಯಜಮಾನ್ರು ಕ್ರಿಶ್ಚಿಯನ್ ಕನ್ವರ್ಟ್ ಮಾಡ್ತಿದ್ರು ಇಲ್ಲಿ ಅಂತೇಳಿ, ನೀವು ಕನ್ವರ್ಟ್ ಆಗಿದ್ರಿ? ಇಲ್ಲ ಸರ್, ಅದೇ ಸರ್ ನಿನ್ನೆ ಒಬ್ಬರು ಬಂದರು, ಆ ಚಾನಲ್ ಎದಂತ ನನಗೆ ಗೊತ್ತಿಲ್ಲ ಕನ್ನಡದಲ್ಲಿ. ಆದರೆ ಅವ್ರು ಬಂದ ಮೇಲೇ ಟಿ ವಿನಲ್ಲಿ ಹಾಕ್ತಾ ಇದ್ದಾರೆ. ನಾನು ಕ್ಯಾಲೆಂಡ್ರು ವರ್ಷಕ್ಕೊಂದು ಟೈಮ್ ಬರ್ತದೆ ಸರ್, ಅದು ಎಲ್ಲ ದೇವ್ರನಲ್ಲಿ ಬರ್ತದೆ, ಮುರುಗರು, ವಿನಾಯಕರು, ಅಮ್ಮನು ಎಲ್ಲದರಲ್ಲಿ ಬರ್ತದೆ. ಆದರೆ ಇವರು ಅಕ್ಕಿ ಸಹ ಒಂದು ಕಡೆ, ಗ್ಯಾಸು ಅದು ಇದಂತ ಎಲ್ಲ ಇರ್ತದೆ, ಅಲ್ಲೆಲ್ಲ ಇರ್ತದೆ ಸರ್. ಅಲ್ಲಿಂದ ಕ್ಯಾಲೆಂಡ್ರ್ ವರ್ಷಕ್ಕೊಂದು ಸರಿ ಇಸ್ಕೊಂಡು ಬರ್ತಾರೆ ಸರ್, 3, 4 ಅಂತ. ಅವರೇ ತುಂಬ ಇಸ್ಕೊಂಡು ಬಂದು நிறைய ಪಕ್ಕದ ಮನೆಗೆಲ್ಲ ಅವರೇ ಕೊಡ್ತಾಯಿದ್ರು. ಕನ್ವರ್ಟ್ ಆಗ್ತಾರೆ, ದುಡ್ಡು ಕೊಡ್ತಾರೆ ಅನ್ನೋ ಕಾರಣಕ್ಕೆ ಕನ್ವರ್ಟ್ ಮಾಡ್ತಿದ್ರು ಅಂತ ಆರೋಪ. ಇಲ್ಲ ಸರ್, ಹಂಗೆಲ್ಲ ಇಲ್ಲ ಸರ್, ಹಂಗೆಲ್ಲ ಏನೂ ಇಲ್ಲ ಸರ್. ಇದೆಲ್ಲ ಸುಳ್ಳು ಸರ್, ಸುಳ್ಳು ಸರ್, ಇದೆಲ್ಲ ಸುಳ್ಳು. ನಾವು ಇಂದು ದೇವರೇ ಕೈ ಎತ್ತು ಮುಗಿಯೋದು. ಪಾಪ ಅಲ್ಲಿದ್ದಾರೆ SIT ಒಳಗಡೆ, ಏನು ಹೇಳಕ್ಕೆ ಇಷ್ಟಪಡ್ತಾರೆ? ಅದೇ ಸರ್, ನಾನು ಏನು ಹೇಳ್ತೀನಿ ಅಂದರೆ, ಅವ್ರು ತಪ್ಪು ಮಾಡಿದ್ದಾರಾ ಮಾಡಿಲ್ವಾ ಅಂತ ನನಗೆ ಗೊತ್ತಿಲ್ಲ. ಅದನ್ನು ನಾನು ಕೆಲ್ಸಕ್ಕೆ ಹೋಗ್ತೀನಿ ಅಂತ ಹೋದರು. 2 ತಿಂಗಳಾಯಿತು ಅವ್ರು ನೋಡಿ. ನಾನು ಟಿ ವಿನಲ್ಲಿ ನೋಡ್ತಾ ಇರ್ತೀನಿ. ಅವರು ಒಳ್ಳೆಯವರು, ತುಂಬ ಒಳ್ಳೆಯವರು. 17 ವರ್ಷ ಆಯಿತು ಅವ್ರ ಹತ್ರ ಜೀವನ ಮಾಡಿ, ತುಂಬ ಒಳ್ಳೆಯವರು. ಅವ್ರಿಗೆ ಏನು ಆಗಬಾರ್ದು ಸರ್, ಜೀವನಕ್ಕೆ ಏನು ಆಗಬಾರ್ದು. ಅವ್ರು ಕರ್ಕೊಂಡು ಬಂದು ನನ್ನ ಹತ್ರ ಅವರು ಕೊಡಬೇಕು ಸರ್. SIT ಅವರು ಬಂದಿದ್ರೆ ಇಲ್ಲಿಗೆ? ಬಂದಿದ್ರು ಸರ್, ಮೊನ್ನೆ ಬಂದಿದ್ರು ಸರ್. ಏನು ಕೇಳಿದ್ರು ಅಮ್ಮ ಬಂದು? ಅದೇ ಇದೇ ಕೇಳಿದ್ರು ಸರ್, ಚಿನ್ನ ಯಾಕೆ ಹಂಗೆ ಬಂದಿದ್ರು, ಏನು ಎಂತ ಅಂತ ಕೇಳ್ತಾ ಇದ್ರು. ನಮ್ಗೆ ಗೊತ್ತಿಲ್ಲ ಮೇಡಮ್ ಅಂತ ಹೇಳಿದ್ರು. ಎಷ್ಟು ಜನ ಬಂದಿದ್ರು? 4 ಜನ ಬಂದಿದ್ರು. ಏನೆಲ್ಲ ಕೇಳಿದ್ರು ಅಮ್ಮ ನಿಮ್ಮನ್ನ? ಏನು ಕೇಳಿಲ್ಲ ಸರ್, ಅವರು ಬರ್ಕೊಂಡ್ರು, ನಾನು ಕೇಳ್ದಿದ್ದೆಲ್ಲ ಬರ್ಕೊಂಡ್ರು. ತುಂಬ ಲೇಟಾಗಿ ಕೇಳಿಲ್ಲ, ಬಂದರು. ಒಂದು 10 ಮಾತು ಏನೋ ಮಾತಾಡಿದ್ರು, ಬರ್ಕೊಂಡು ಹೊಂಟೋಯ್ದ್ರು. ನಿಮ್ಮನ್ನೇನಾದ್ರು ಕರೆದ್ರ ವಿಚಾರಣೆಗೆ ಬನ್ನಿ ನೀವು ಧರ್ಮಸ್ಥಳಕ್ಕೆ ಬರಬೇಕು ಅಂತ? ಇಲ್ಲ, ಏನು ಹೇಳಿಲ್ಲ ಸರ್, ಯಾರು ಕೂಡ ಹೇಳಿಲ್ಲ ಸರ್, ಏನಿಲ್ಲ. ಈಗ ನಾನು ಒಂದು ಪ್ರಶ್ನೆ ಕೇಳಿದೆ, ನಿಮ್ಮ ಯಜಮಾನ್ರಿಗೆ ಎಷ್ಟು ಸಂಬಳ ಬಂದಿತ್ತು ಅಲ್ಲಿ, ನಿಮ್ಗೆ ಎಷ್ಟು ಸಂಬಳ ಬಂದಿತ್ತು? ಅದೇ ಸರ್, ನನಗೆ 5,000 ರೂಪಾಯಿ, ಅವ್ರಿಗೆ 6,500 ಏನೋ ಸಿಗ್ತಾಯಿತ್ತು. 6,500 ಅಂದರೆ ಸಂಬಳ ಕಡಿಮೆ ಇರೋದಕ್ಕೆ ಏನೋ ಸಿಟ್ಟಾಗಿದ್ರೆ ನಿಮ್ಮ ಯಜಮಾನ್? ಅದು ನಮಗೆ ಗೊತ್ತಿಲ್ಲ ಸರ್, ಗೊತ್ತಿಲ್ಲ ಸರ್. ಆದರೆ ನಾನು ಮಗು ಎತ್ಕೊಂಡೇ ಕೆಲಸಕ್ಕೆಲ್ಲ ಹೋಗ್ತಾ ಇದ್ದೆ. ನಾನು ಚಿಕ್ಕ ಮಗು ಎತ್ಕೊಂಡೇ ಕೆಲಸಕ್ಕೆ ಹೋದೆ. ಈಗ ತಿಮ್ಮಿರೋಡಿ ಅವ್ರ ಬಗ್ಗೆ, ಅದು ಮಹೇಶ್ ತಿಮ್ಮಿರೋಡಿ, ಗಿರೀಶ್ ಮಟ್ಟಣ್ಣನವರು, ಈಗ ಕೆಲವರು ಹೇಳ್ತಿದಾರಲ್ಲ, ಈಗ ಅವ್ರ ಜೊತೆ ಯಾವಾಗ ಸಂಪರ್ಕಕ್ಕೆ ಬಂದ್ರು ಅಂತ ಏನಾದ್ರು ನಿಮ್ಗೆ ಗೊತ್ತಾ? ಇಲ್ಲ ಸರ್, ನಾನು ಅವರು ಟಿ ವಿನಲ್ಲೇ ನೋಡಿದೆ ಸರ್, ಟಿ ವಿನಲ್ಲೇ ನೋಡಿದೆ. ಫೋನ್ಗಿನ ಏನು ಮಾಡ್ತಿರ್ಲಿಲ್ವಾ ಅವರೇ ನಿಮ್ಮ ಯಜಮಾನ್ರಿಗೆ? ಇಲ್ಲ ಸರ್. ಅಂದ್ರೆ ಒಂದು ಆರೋಪ ಏನಪ್ಪಾ ಅಂದ್ರೆ ಅವಾಗ ಅವ್ರು ಭೇಟಿ ಆಗ್ತಿದ್ರು ಅಂತ ಕೇಳ್ಪಡ್ತಿದ್ದೆ. ಗೊತ್ತಿಲ್ಲ ಸರ್, ಅದೇ ಅವರೇ ಹೇಳ್ಬೇಕು ಸರ್, ಅವರೇ ಹೇಳ್ಬೇಕು. ನಿಮ್ಮ ಹತ್ರ ಇಷ್ಟೊಂದು ಅನ್ಯೋನ್ಯತೆ ಇದ್ರೆ ಏನು ಹೇಳ್ಕೊಳ್ತಾನೆ ಇರಲಿಲ್ವಾ ನಿಮ್ಮ ಯಜಮಾನ್? ಇಲ್ಲ ಸರ್, ಅವರು ಏನು ತಪ್ಪು ಮಾಡೋದಿಲ್ಲ ಅಂದ್ರೆ ನನಗೊಂದು ನಂಬಿಕೆ ಸರ್. ಅವ್ರು ಎಲ್ಲೇ ಹೋದ್ರು ಅವ್ರು ಬರ್ತಾರಂದ್ರೆ ನಂಬಿಕೆ ನನಗೆ. ಆದರೆ ಈ ಥರವಂಗೆ ಹೋಗಿದ್ದಾರೆ, ಏನು ನಡೀತಂತೆ ಇದು ಮಾತ್ರ ನನಗೆ ಗೊತ್ತಿಲ್ಲ ಸರ್. 17 ವರ್ಷದಲ್ಲಿ ಇದು ಮಾತ್ರ ನನಗೆ ಗೊತ್ತಿಲ್ಲ ಸರ್. ಅಂದ್ರೆ ನಿಮ್ಮ ಯಜಮಾನ್ರ ಮೇಲೆ ಷಡ್ಯಂತ್ರ ಅಂತನಾ ನೀವು? ಇಲ್ಲ ಸರ್, ಹಂಗಲ್ಲ, ಏನಿಲ್ಲ ಸರ್.
ಷಡ್ಯಂತ್ರ ಅಂದ್ರೆ ಏನು? ಅಂದ್ರೆ ಸಿಗಾಕಿಸ್ತಿದ್ದಾರೆ ಎಲ್ಲ ಸೇರ್ಕೊಂಡು ಅಂತ. ಅದೇ ನನಗೆ ಗೊತ್ತಿಲ್ಲ ಸರ್. ಹೇಗೆ ಹಂಗೆ ಹೋದ್ರು, ಏನು ನಡೀತಾ ಇದ್ದದೆ, ಅವ್ರ ಹಿಂದೆ ಯಾರಿದ್ದಾರೆ ಮುಂದೆ ಯಾರಿದ್ದಾರೆ ಅಂತ ನನಗೆ ಗೊತ್ತಿಲ್ಲ ಸರ್. ಅಲ್ಲ, ಈಗ ಹಣ ಕೊಡ್ತೀನಿ ಅಂತ ಏನೋ ಬಲಿಪಶು ಮಾಡಿದ್ರು ಅಥವಾ? ಇಲ್ಲ ಸರ್, ಹಣಕ್ಕೆ ಆಸೆ ಪಡೋರು ಅವರಿಲ್ಲ ಸರ್. ಈ ಹಣಕ್ಕೆ ಆಸೆನೇ ಅವ್ರಿಗಿಲ್ಲ ಸರ್. ನಿಮ್ಗೆ ಯಾರಿಗಾರು ಅನ್ಯಾಯ ಆಗಿತ್ತು ಅದಕ್ಕೆ ಸಿಡಿದೆ ಇದ್ರ ಅವರು? ಇಲ್ಲ ಸರ್, ನಮ್ಗೆ ಯಾರು ಅನ್ಯಾಯ ಆಗಿಲ್ಲ ಸರ್. ಅದೇ ನನ್ನ ಮಗಳು ಅಲ್ಲಿ ಊಟಿಯಲ್ಲಿ ಓದವಳು, ನನ್ನ ಮಗನು ಇಲ್ಲಿ ತಮಿಳ್ನಾಡಲ್ಲಿ ಓದಿದ್ದೆ. ಹಂಗೇನೋ ಈಗ ನಿಮ್ಮ ವಿರುದ್ಧ ಸಾಕಷ್ಟು ಆರೋಪಗಳನ್ನ ಮಾಡ್ತಿದ್ದಾರೆ, ಅವ್ರಿಗೆಲ್ಲ ಏನ್ ಹೇಳಕ್ ಇಷ್ಟಪಡ್ತಾರೆ? ನಮ್ಮಿಂದ ಸರ್ ಬರ್ತಾ ಇದ್ದಾರೆ ಸರ್, ಸ್ವಲ್ಪ ಪೇಟಿ ಎತ್ತೀನಿ ಅಮ್ಮ ಏಲಮ್ಮ ಅಂತ ಹೇಳ್ತಾರೆ. ನಾನು ನಿಜಾನೇ ಹೇಳ್ತಾ ಇರೋದು. ಆದ್ರೆ ಅವ್ರು ಎತ್ಕೊಂಡು ಹೋಗಿ ಒಂದೊಂದು ಬೇರೆ 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 ಅಂತ ಹೇಳ್ತಾ ಇದ್ದಾರೆ. ಆದರೆ ನಿನ್ನೆ ಬಂದಿರೋರು ನಾನು ಈ ದೇವ್ರ ಕೈ ಎತ್ತಿ ಮುಗಿದು ಆ ದೇವ್ರನ್ನೇ ಮುಗಿಯಮ್ಮ ಅಂತ ಹೇಳಿದ್ರು. ನಾನು ಮುಗಿದೆ, ಕ್ಯಾಮ್ರಾ ಹಿಡ್ಕೊಂಡ್ರು. ಮತ್ತೆ ಏನು ಮಾಡಿದ್ರು, ಆ ಕ್ಯಾಲೆಂಡ್ರ್ ಮಾತ್ರ ಶೂಟ್ ಮಾಡಿ ಎತ್ಕೊಂಡೋಗಿ ಟಿ ವಿನಲ್ಲಿ ತೋರಿಸ್ತಾ ಇದ್ದಾರೆ. ನಾನು ಬೆಳಗ್ಗೆ ನೋಡಿದೆ. ಮತ್ತು ನನ್ನ ಶೂಟ್ ಮಾಡಿ ದೇವ್ರನ್ನೂ ಶೂಟ್ ಮಾಡಿದ್ರು. ಮತ್ತು ಅದು ತೋರಿಸ್ಲಿಲ್ಲ, ಆದರೆ ಇದು ತೋರಿಸ್ತಾ ಇದ್ದಾರೆ ಸರ್. ಈಗ ನಿಮ್ಮ ಯಜಮಾನರು SIT ಒಳಗಡೆ ಇದ್ದಾರೆ, ಈ ವಿಚಾರಣೆ ನಡೀತಿದೆ, ಏನಂತ ಹೇಳಕ್ಕೆ ಇಷ್ಟಪಡ್ತೀನಿ ನಿಮ್ಮ ಯಜಮಾನ? ನಮ್ಮ ಯಜಮಾನ್ರು ಸರ್ ಏನಂತ ಹೇಳೋದಂತೆ ಗೊತ್ತಿಲ್ಲ ನನಗೆ. ಏಕಂಗೆ ಮಾಡಿದ್ರು, ಮುಂದೆ ಯಾರಿಂದ ಯಾರಿದ್ದಾರಂತ ನಮಗೆ ಗೊತ್ತಿಲ್ಲ, ಏನು ಮಾಡ್ತಾರಂತ ನಮಗೆ ಗೊತ್ತಿಲ್ಲ ಸರ್. ಅವ್ರು ನೋಡ್ದಾಗೆ ನಾನು ಇಲ್ಲಿ ಇರೋದಿಲ್ಲ ಸರ್, ಅವ್ರನ್ನೂ ನನ್ನನ್ನು ನೋಡ್ದಾಗೆ ಇರೋದಿಲ್ಲ. ಒಂದು ವಾರ ಆದ್ರೂ ಅವರು ಬಂದು ನಮ್ಮ ನೋಡ್ಕೊಂಡೆ ತಂಗಲು ಕೆಲ್ಸಕ್ಕೆ ಹೋಯ್ತಾ ಇದ್ರು ಸರ್. ನನ್ನನ್ನು ಕೂಡ ನನ್ನ ಮಗನು ಕೂಡ. ಈಗ ಒಂದು ವಾರದಿಂದ ನಿಮ್ಮ ಯಜಮಾನರು ನೀವು ನೋಡಿಲ್ಲ, ಫೋನಲ್ಲಿ ಮಾತಾಡಿಲ್ಲ. ಈಗ ಅವರು ಯಾರ್ದೋ SIT ವಶದಲ್ಲಿದ್ದಾರೆ, ಪೊಲೀಸ್ ವಶದಲ್ಲಿದ್ದಾರೆ. ಈಗ ಏನು ಅನ್ನಿಸ್ತಿದೆ? ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ನಮ್ಮ ಯಜಮಾನ್ರಿಗೆ ಏನು ಹೇಳಕ್ಕೆ ಅವ್ರು ಏನಾದರೂ ತಪ್ಪು ಮಾಡಿದ್ರು ಗೊತ್ತಿಲ್ದಂಗೆ ಅದು ನಿಜ ಹೇಳ್ಬಿಟ್ಟು ಬರಬೇಕು, ಪ್ರಸಂಗಿಗೆ ಗೊತ್ತಾಗಬೇಕು. ಅವ್ರ ಮೇಲೆ ಎಲ್ಲ ತಪ್ಪು ಇದೆ ತಿಳ್ಕೊಂಡಿದ್ದಾರೆ, ಅದು ಕ್ಲೀನ್ ಮಾಡಬೇಕು, ಅವರೇ ಕ್ಲೀನ್ ಮಾಡಬೇಕು. ಅವರೇ ಹೇಳಿದ್ರೆ ನಿಜ ಏನಂತ ಹೊರಗೆ ಬರ್ತದೆ. ಅದು ನಾವು ಕಾಯ್ತಾ ಇದ್ದೀವಿ ಸರ್. ಅಂದರೆ ಟಿ ವಿನಲ್ಲಿ ತುಂಬ ಇದು ಬರ್ತದೆ, ಅದು ಇವರು ಏನೇನೋ ಹೇಳಿದ್ದಾರೆ ಅಂತ ಹೇಳ್ತಾರೆ. ಮತ್ತೊಂದರಲ್ಲಿ ಹಿಂಗೆ ಹೇಳಿದ್ದಾರೆ, ಹಂಗೆ ಹೇಳಿದ್ದಾರೆ, ಈ ಥರವಂಗೆ ನಡೀತದೆ, ಆ ಥರವಂಗೆ ನಡೀತಾರೆ ಅಂತ ಎಲ್ಲ ಹೇಳ್ತಾ ಇದ್ದಾರೆ ಸರ್. ಅದು ನಾನು ಟಿ ವಿ ಕೂಡ ಆಗೋದಿಲ್ಲ ಸರ್. ನಾನು ನೋಡೋಂಗ ನನಗೆ ಅವ್ರ ಮೇಲೆ ಏನಾದರೂ ಸ್ವಲ್ಪ ಇದು ಹೇಳಿದ್ರೆ ನಾನು ನಿದ್ದೆನೇ ಮಾಡೋದಿಲ್ಲ ಸರ್. ಅದೇ ನನ್ನ ಕಣ್ಣು ಮುಂದೆ ಬರ್ತದೆ. ಇವರು ಅಷ್ಟು ಒಳ್ಳೆಯವರಲ್ವ, ಏನಾಯ್ತು ಇವ್ರಿಗೆ ಹಾಗಂತೆ ನಮಗೆಲ್ಲ ತುಂಬ ಕಷ್ಟ ಆಯ್ತದೆ ಸರ್. ಟಿ ವಿ ಕೂಡ ನಾನು ನೋಡೋದಿಲ್ಲ ಸರ್. ಅದು ಅಕ್ಕಪಕ್ಕ ಮೊಬೈಲ್ ಇಲ್ಲಿ ನೋಡಿಕೊಂಡು ಅಕ್ಕ ಹಿಂಗಕ್ಕ ಚಿಕ್ಕಮ್ಮ ಹಿಂಗೆ ಹಾಕ್ಕೊಂಡು ಹೇಳ್ತಾರೆ. ನನ್ನ ಹತ್ರ ಹೇಳ್ಬೇಡಮ್ಮ, ನೀನು ಸುಮ್ಮನೆ ಇರು ಹಾಗಂತ ನಾನು ಬರ್ತಾ ಇದ್ದೀನಿ ಸರ್ ಮನೆಗೆ. ಈ ಯಾವ್ದಾದ್ರು ವಿಚಾರ ಹೇಳ್ಬೇಕಾದ್ರೆ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಮೇಲೆ ಹಣ ಪ್ರಮಾಣ ಮಾಡೋದು, ಹಣ ಪ್ರಮಾಣ ಮಾಡಿ ಹೇಳೋದು, ಪ್ರಮಾಣ ಮಾಡಿ ಆ ಮಾತಿಗೆ ನಿಲ್ತಿದ್ದು ಎಲ್ಲ ಇದೆಯಾ? ಯಾರು ಸರ್? ನಿಮ್ಮ ಯಜಮಾನರು, ನೀವು? ಹಂಗಂದ್ರೆ ಏನಂತಂದ್ರೆ ಯಾವ್ದಾದ್ರು ಒಂದು ವಿಚಾರಕ್ಕೆ ದೇವ್ರಿಗೆ ಹಣ ಪ್ರಮಾಣ ಮಾಡೋದು, ನಾನು ಈ ಮಾತು ಮಾಡ್ತೀನಿ ಅಂತಂದ್ರೆ ಮಾಡೋದು, ಆ ಥರದಲ್ಲಿ ಏನಾದ್ರು ದೇವ್ರನ್ನ ನಂಬ್ತಿದ್ರು ಅವರು ಅಂತ? ಅವ್ರಿಗೆ ಮಂಜುನಾಥ ದೇವ್ರು ಅಂದರೆ ತುಂಬ ಇಷ್ಟ ಸರ್, ಇಷ್ಟ. ಮನೇಲಿ ಯಾವಾಗ ನೋಡಿದ್ರು ದೀಪ ಹಚ್ತಾನೆ ಇರ್ತಾರೆ, 3 ಟೈಮ್ ಹಚ್ತಾ ಇರ್ತಾರೆ ಸ್ನಾನ ಮಾಡ್ಕೊಂಡು ಅಲ್ಲಿರುವಾಗ. ದೇವ್ರಿಗೆ ನೀವು ಹೇಳಿದ್ದೆಲ್ಲ ಸತ್ಯ ಇದೆಯಾ? ನಿಜ ಸರ್. ನನ್ನ ಮಕ್ಳ ಮೇಲೆ, ಮಂಜುನಾಥ ಅನ್ನಪ್ಸಾನಿ ಮೇಲೆ ಇದು ನಿಜ. ಆದರೆ ಅವ್ರು ಹೇಳ್ತಾನೆ ನಿಜ ಸರ್. ಪರಿಚಯಪ್ಪಂಗೆ ಎಲ್ಲ ಜನಕ್ಕೆ ಗೊತ್ತಾಗಬೇಕಾದ್ರೆ ಅವರೇ ನಿಜ ಹೇಳ್ಬೇಕು ಸರ್. ಸತ್ಯ ಹೇಳ್ತಾನೆ ನನಗೆ ಗೊತ್ತಾಯ್ತದೆ ಸರ್ ಇಂಥದ್ದು ನಡೆದಿದ್ದದಂತ. ಒಂದು ವೇಳೆ ನಿಮ್ಮ ಯಜಮಾನ್ರು ಈಗ ಈ ಯಾರ್ದೋ ಸಿಗಾಕಬಿಟ್ಟವ್ರೆ ಅಂತಂದ್ರೆ ಅವಾಗ ಏನಂತ ಹೇಳಕ್ ಇಷ್ಟಪಡ್ತೀನಿ? ಸಿಕ್ಕಾಕೊಂಡು ಬಿಟ್ಟಿದ್ದಾರೆ ಅಂದ್ರೆ ಸರ್, ಅದು ಹೆಂಗೆ ಹೇಳೋದು ಸರ್. ಅವ್ರಿಗೂ ಹಂಗೆ ಮಾಡಿದ್ರೆ ಒಂದು ವೇಳೆ ಅವ್ರಿಗೆ ಏನಾದರೂ ಜೀವಕ್ಕೆ ಅಪಾಯ ಇದ್ರೂ ಇರಬೇಕು ಸರ್. ಅದೇ SIT ಅವ್ರಿಗೆ ಪಾದುಕಾಪು ಕೊಡಬೇಕು, ರಚನೆ ಕೊಡಬೇಕು ಸರ್. ಅವ್ರಿಗೆ ಏನು ಕೊಡಬೇಕು ಅದು ಅವ್ರ ಬಾಯಲ್ಲೇ ಬರಬೇಕು ಸರ್. ಏನು ನಡೀತು, ಟೈಮಲ್ಲಿ ಅಲ್ಲಿ ಹೋದ್ರು, ಏನು ನಡೀತು ಅಂತ ಅವರೇ ಹೇಳ್ಬೇಕು ಸರ್. ನೀವು ಭೇಟಿ ಮಾಡಕ್ಕೆ ಏನಾದರೂ ಹೋಗ್ತೀರಾ ಅವ್ರನ್ನ ನೋಡಕ್ಕೆ? ಇಲ್ಲ ಸರ್, ಇಲ್ಲ ಸರ್. ನಾನು ತುಂಬ ದೂರ ಎಲ್ಲ ಹೋಗೋಕ್ಕಾಗೋದಿಲ್ಲ ಸರ್. ನಾನು ಇಲ್ಲಿದ್ದು ಹಾಸ್ಪಿಟ್ಲಿಗೆ ಹೋದ್ರೆ ಇಲ್ಲಿಂದ 2 ಜನ ಕರ್ಕೊಂಡು ಹೋಗ್ತೀನಿ ಸರ್. ತಿಂಗಳಿಗೆ 2 ಟೈಮ್ ಹೋಗಬೇಕು. 2 ಜನ ಕರ್ಕೊಂಡು ಹೋಗ್ತೀನಿ ಸರ್. ತುಂಬ ದೂರ. ಒಂದು ವೇಳೆ ಯಾರು ನಿಮ್ ನೋಡಬೇಕು ಬನ್ನಿ ಅಂತ ಕರೆದ್ರೆ? ಇಲ್ಲ ಸರ್, ಅವ್ರು ಹಂಗೆ ಹೇಳಲ್ಲ ಸರ್. ಯಾಕಂದ್ರೆ ಅವ್ರಿಗೆ ಗೊತ್ತು ಸರ್, ಇವಳಿಗೆ ಪ್ರಪಂಚ ಜಾಸ್ತಿ ಗೊತ್ತಿಲ್ಲ, ಇಷ್ಟು ದೂರ ಅವರು ಬರೋಕೆ ಅವ್ಳಿಗೆ ಗೊತ್ತಿಲ್ಲ.
ಹಾಗಂತ ಅವ್ರಿಗೆ ಗೊತ್ತು ಸರ್. ಅವರೇ ಹೇಳ್ತಾರೆ ಸರ್, ಹೇಳ್ಬಿಡ್ತಾರೆ ಸರ್. ಅವರಿಂದ ಇಲ್ಲಿ ಬರೋಕ್ಕಾಗೋದಿಲ್ಲ ಅಂತ. ಯಾಕಂದ್ರೆ ನಮ್ಮನ್ನ ಹಂಗೆ ಮಡಗಿದ್ರು ಸರ್, ಮನೇಲೇ ಮಡಗಿದ್ರು ಸರ್. ಈಚೆ ಪ್ರಪಂಚ ಏನಂತ ನಮ್ಗೆ ತೋರಿಸ್ತಾರೇ ಇಲ್ಲ. ಈಗ ಏನಾದರೂ ಹೇಳೋದಿದ್ರೆ ನಿಮ್ಮ ಯಜಮಾನ್ರಿಗೆ ಹೇಳಿ. ನಮ್ಮ ಯಜಮಾನ್ರಿಗೆ ಏನು ಹೇಳ್ತೀನಿ ಅಂದರೆ, ಏನಾದರೂ ತಪ್ಪು ಮಾಡಿದ್ರೆ ಯಾರಾದರೂ ಹಿಂದೆ ಮುಂದೆ ಇದ್ರೂ ಅದು ಕರೆಕ್ಟಾಗಿ SIT ಹತ್ರ ಹೇಳಿ, ಆವಾಗಲೇ ಎಲ್ಲರಿಗೂ ಗೊತ್ತಾಯ್ತದೆ ಏನು ನಡೀತಾ ಇದೆ ಅಂತ ಗೊತ್ತಾಯ್ತದೆ. ನೀನು ಕ್ಲೀನಾಗಿ ಬರಬೇಕು. ಆ ಮಂಜುನಾಥ ಸ್ವಾಮಿ, ಅಣ್ಣಪ್ಪ ಸ್ವಾಮಿ ನಿನ್ನ ಬಾಯಲ್ಲಿ ಎಲ್ಲ ನಿಜ ಹೇಳ್ಬೇಕು. ಹೇಳ್ಬಿಟ್ಟು ನೀನು ಕ್ಲೀನಾಗಿ ನಮ್ಮ ಹತ್ರ ಬಂದು ಸೇರಬೇಕು ನೀನು. ಅದೇ ಕೇಳ್ತಾ ಇದ್ದೀನಿ ಸರ್. ನಾನು ತಪ್ಪು ಮಾಡಿಲ್ಲ ಅಂತ ನನಗೆ ಗೊತ್ತು, ಅವರು ತಪ್ಪು ಮಾಡೋವ್ರಿಲ್ಲ ಅಂತ ನನಗೆ ಗೊತ್ತು. ಆದರೆ ದೇವ್ರಿಗೂ ಗೊತ್ತು, ಇರೋ ಜನರಿಗೆ ಗೊತ್ತಾಗ್ತಾ ಇರೋದಿಲ್ಲ. ಅದು ಗೊತ್ತಾಗಬೇಕಾದ್ರೆ ನಿಮ್ಮ ಬಾಯಲ್ಲಿದ್ದೇ ನಿಜ ಬರಬೇಕು. ಅಲ್ಲ, ಕೆಲವರು ಹೇಳ್ತಾರೆ ಮಹೇಶ್ ಶೆಟ್ಟಿ, ತಿಮ್ಮರೋಡಿ ಅವ್ರದ್ದು, ಗಿರೀಶ್ ಮಟ್ಟಣ್ಣ ಅವ್ರ ಗ್ಯಾಂಗ್ ಇವರು ಅಂತ ಅಂತಾರೆ, ಅವ್ರ ಗುಂಪು ಅಂತ. ಅದೇ ನನಗೆ ಗೊತ್ತಿಲ್ಲ ಸರ್. ಅದು ಫಸ್ಟ್ ಹಂಗೆ ಬರ್ತಾಯಿತ್ತು ಸರ್. ಫಸ್ಟ್ ಹಂಗೆ ಬರ್ತಾಯಿತ್ತು. ಆಮೇಲೆ ನೋಡಿದ್ರೆ ಇವಾಗ ಏನೇನೋ ಹೇಳ್ತಾ ಇದ್ದಾರೆ ಸರ್. ಆ ವಕೀಲ ಅವರು ಕೂಡ ಅವ್ರನ್ನ SITಗೆ ಕೊಟ್ಬಿಟ್ಟು ಹೋಗಿದ್ದಾರಂತ ಎಲ್ಲ TV ಅದು ನೋಡ್ತಾ ಇದ್ದೆ ಸರ್. ನಾನು ಅದು ನೋಡಿದ್ಮೇಲೆ ನನಗೂ ತುಂಬ ಕಷ್ಟ ಆಯ್ತು ಸರ್. ಇದು ನೋಡಿದ್ರೆ ನಮಗೆ ಊಟ ಮಾಡೋದಿಲ್ಲ, ನಮ್ಮ ನಿದ್ದೆ ಮಾಡೋಕ್ಕಾಗೋದಿಲ್ಲ. ಅದರಿಂದ ನಮ್ಮ ನೋಡ್ಕೋಬಾರ್ದು ಆಗಂತೆ ನಾನು TV ಯಾರ್ದು ನೋಡೋದಿಲ್ಲ. ಯಾರಾದರೂ ನೋಡ್ಕೊಂಡು ಬಂದು ಅಕ್ಕ ನೋಡಕ್ಕ ಹಿಂಗಿದ್ದದಂತ ಹೇಳಿದ್ರು ನನ್ನ ಹತ್ರ ಹೇಳ್ಬೇಡಮ್ಮ ನೀನು, ನನ್ನ ಗಂಡ ಬರಬೇಕಂತ ಮಾತ್ರ ನಾನು ದೇವ್ರ ಕೈ ಎತ್ತಿ ಮುಗೀತಾ ಇದ್ದೀನಿ. ನನ್ನ ಯಜಮಾನ್ರಿಗೆ ಎಂಥದ್ದು ಆಯ್ತದೆ, ಎಂಥದ್ದು ನಡೀತದೆ ಅಂತ ಕೇಳಿದ್ರೆ ನಾನು ಕೇಳೋಕ್ಕಾಗೋದಿಲ್ಲ. ನನ್ನ ಹತ್ರ ಏನು ಕೂಡ ಹೇಳ್ಬೇಡ ಅಂತ ಹೇಳ್ತಾ ಇದ್ದೀನಿ ಸರ್. ನಾನು ಜನಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ? ಜನಗಳಿಗೆ ಏನಂದರೆ, ಅವರು ಏನು ತಪ್ಪು ಮಾಡ್ತಾ ಇರೋರಲ್ಲ. ನೀವು ತಪ್ಪಾಗಿ ತಿಳ್ಕೊಂಡು ತಪ್ಪಾಗಿ ಮಾತಾಡಬೇಡಿ, ಕರೆಕ್ಟಾಗಿ ಮಾತಾಡಿ. ಅದಿನ್ನೂ ಸ್ವಲ್ಪ ದಿನ ಹೋದ್ರೆ ನಿಜ ಗೊತ್ತಾಯ್ತದೆ ಅಂತ ಕಾಣಿಸ್ತದೆ. ಗೊತ್ತಾದ ಮೇಲೆ ನೀವು ಮಾತಾಡಿ ಕರೆಕ್ಟಾಗಿ. ಆದರೆ ತಪ್ಪಾಗಿ ಮಾತು, ನಾನು ಕ್ರಿಶ್ಚಿಯನ್ಗೆ ಕನ್ವರ್ಟ್ ಆಗಿದ್ದೀನಿ ಹಾಗಂತೆಲ್ಲ ಸುಳ್ಳು ಹೇಳ್ಬೇಡ, ದಯವಿಟ್ಟು ಹೇಳ್ಬೇಡ. ಅದೇ ಕೇಳ್ತಾ ಇರೋದು ಸರ್. ನಮ್ಮ ಮನಸ್ಸಿಗೆ ತುಂಬ ನೋವಾಯ್ತದೆ. ಹಂಗೆ ಹೇಳ್ಬೇಡಿ. ನಿಮಗೆ ತಾಯಿ ತಂದೆ ಹೆಂಡತಿ ಮಕ್ಕಳಂತ ಎಲ್ಲ ಇರ್ತದೆ. ಆದರೆ ತಪ್ಪು ಮಾಡಬೇಡಿ, ನೀವು ತಪ್ಪು ಮಾಡಬೇಡಿ. ನಿಜ ಏನಂತ ಹುಡುಕಾಡಿ, ಅದ್ರ ಮಾತ್ರ ಹೇಳಿ ಅಷ್ಟೇ ಸರ್. ಇದಿಷ್ಟು ಚಿನ್ನಯ್ಯ ಅವರ 2ನೇ ಪತ್ನಿಯ ಮನದಾಳದ ಮಾತು. ಆಕೆ ಹೇಳೋದು, ನನ್ನ ಗಂಡ ಯಾವುದೇ ತಪ್ಪು ಮಾಡಿಲ್ಲ, ನನಗೆ ಸಂಪೂರ್ಣ ವಿಶ್ವಾಸ ಇದೆ. ಆತ ಒಂದು ವೇಳೆ ಸುಳ್ಳನ್ನು ಹೇಳ್ತಿದ್ರೆ ಅದರಿಂದ ಯಾರಿದ್ದಾರೆ ಅದೆಲ್ಲನೂ ಕೂಡ ಹೇಳಲಿ, ನಿರ್ದೋಷಿಯಾಗಿ ಮನೆಗೆ ಬರಲಿ, ಜನರು ಕೂಡ ತಾಳ್ಮೆಯಿಂದ ಇರಲಿ ಅನ್ನೋ ಮಾತನ್ನು ಹೇಳ್ತಾರೆ. ಕ್ಯಾಮ್ರಾಮನ್ ವಿನಯ್ ಜೊತೆ ರವಿ ಪಾಂಡವಪುರ, ನ್ಯೂಸ್ ಫಸ್ಟ್, ತಮಿಳುನಾಡು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.